ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 67ನೇ ಸ್ವರ್ಗ. ಶ್ರೀರಾಮನು ಶಿವಧನಸ್ಸನ್ನು ಮುರಿದುದು. ಜನಕನು ವಿಶ್ವಾಮಿತ್ರರ ಆಜ್ಞೆಯಂತೆ ದಶರಥನನ್ನು ಕರೆತರಲು ಅಮಾತ್ಯರನ್ನು ಅಯೋಧ್ಯೆಗೆ ಕಳುಹಿಸಿದುದು. ಜನಕರಾಜನ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು, ಮಹಾರಾಜ, ಶ್ರೀರಾಮನಿಗೆ ಧನಸ್ಸನ್ನು ತೋರಿಸು ಎಂದು ಹೇಳಿದರು. ವಿಶ್ವಾಮಿತ್ರರ ಆದೇಶದಂತೆ ಜನಕರಾಜನು, ಸಚಿವೋತ್ತಮರೇ, ಗಂಧ ಮಾಲ್ಯಾದಿಗಳಿಂದ ಅಲಂಕೃತವಾಗಿರುವ ದಿವ್ಯವಾದ ಶಿವಧನಸ್ಸನ್ನು ತೆಗೆದುಕೊಂಡು ಬನ್ನಿರಿ ಎಂದು ಸಚಿವರಿಗೆ ಆಜ್ಞಾಪಿಸಿದನು. ಹೀಗೆ ಆಜ್ಞಾಪ್ತರಾದ ಸಚಿವರು ಧನಸ್ಸನ್ನು ತರಲು ಪಟ್ಟಣಕ್ಕೆ ಹೋದರು. ಸಚಿವರು ದೃಢಕಾಯರಾದ ರಾಜಭಟರಿಂದ ಆ ಮಹಾಧನಸ್ಸನ್ನು ತೆಗೆಸಿಕೊಂಡು ಜನಕನ ಆಸ್ಥಾನಕ್ಕೆ ಬಂದರು. ದೀರ್ಘಾಕಾರವುಳ್ಳ ದೃಢಕಾಯರಾದ 5 ರಾಜಭಟರು 8 ಚಕ್ರಗಳಿಂದ ಕೂಡಿದ್ದ ಆ ಧನಸ್ಸಿನ ಪೆಟ್ಟಿಗೆಯನ್ನು ಬಹಳ ಕಷ್ಟಪಟ್ಟು ಎಳೆದು ತಂದರು. ಶೈವ ಧನುಸ್ಸಿನ ಲೋಹದ ಪೆಟ್ಟಿಗೆಯನ್ನು ಸಭಾಮಂಟಪಕ್ಕೆ ತಂದ ನಂತರ ಸಚಿವರು ದೇವಸದೃಶನಾದ ಜನಕರಾಜನಿಗೆ ಹೇಳಿದರು, ಮಹಾರಾಜ, ಇದು ಅನೇಕ ರಾಜರುಗಳಿಂದ ಪೂಜಿಸಲ್ಪಟ್ಟ ದರ್ಶನ ಯೋಗ್ಯವಾದ ಮಹಾಧನುಸ್ಸಾಗಿದೆ. ಇದನ್ನು ನೀನು ರಾಮ ಲಕ್ಷ್ಮಣರಿಗೆ ತೋರಿಸಲು ಇಚ್ಛಿಸುವೆಯಾದರೆ ತೋರಿಸಬಹುದು. ಜನಕರಾಜನು ಸಚಿವರ ಮಾತನ್ನು ಕೇಳಿ ಬದ್ಧಾಂಜಲಿಯಾಗಿ ಮಹಾತ್ಮರಾದ ವಿಶ್ವಾಮಿತ್ರರಿಗೆ ಹೇಳಿದನು, ಬ್ರಾಹ್ಮಣ ಶ್ರೇಷ್ಠರೇ, ಈ ಶೈವ ಮಹಾಧನಸ್ಸನ್ನು ಜನಕ ವಂಶೀಯರು ಅನುದಿನವೂ ಪೂಜಿಸುತ್ತಾರೆ. ಅಂತೆಯೇ ಈ ಧನುಸ್ಸಿಗೆ ಎದೆ ಏರಿಸಲು ಅಸಮರ್ಥರಾದ ಮಹಾವೀರ್ಯಶಾಲಿಗಳಾದ ರಾಜರು ಈ ಶೈವ ಧನಸ್ಸನ್ನು ಸಮ್ಮಾನಿಸಿದ್ದಾರೆ. ಈ ಮಹಾಧನುಸ್ಸಿನ ತೋಲನ, ಶಿಂಜಿನಿ ಬಂಧನ, ಶರಸಂಯೋಜನ ಮತ್ತು ಆರೋಪಣಗಳಲ್ಲಿ ದೇವತೆಗಳು, ಅಸುರ ರಾಕ್ಷಸರು, ಗಂಧರ್ವ, ಯಕ್ಷ ಪ್ರಮುಖರು, ಕಿನ್ನರ ಮಹೋರಗರು ಸಮರ್ಥರಲ್ಲದಿರುವಾಗ ಮಾನವರಿಗೆ ಈ ಧನಸ್ಸನ್ನು ಎತ್ತುವ ಸಾಮರ್ಥ್ಯವು ಹೇಗೆ ತಾನೇ ಇದ್ದೀತು? ಇಂತಹ ಅಜೇಯವಾದ ಶ್ರೇಷ್ಠವಾದ ಮಹಾಧನಸ್ಸನ್ನು ಇಲ್ಲಿಗೆ ತರಿಸಿದ್ದೇನೆ. ನೋಡಲು ಬಯಸಿ ಬಂದಿರುವ ಈ ರಾಜಪುತ್ರರಿಗೆ ಈ ಮಹಾಧನಸ್ಸನ್ನು ತೋರಿಸಿರಿ. ಧರ್ಮಾತ್ಮರಾದ ವಿಶ್ವಾಮಿತ್ರರು ಜನಕನ ಮಾತುಗಳನ್ನು ಕೇಳಿ ರಾಮನ ಕಡೆಗೆ ತಿರುಗಿ, ವತ್ಸ ರಾಮ, ಧನಸ್ಸನ್ನು ನೋಡು ಎಂದು ಹೇಳಿದರು. ಮಹರ್ಷಿಗಳಾದ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಶ್ರೀರಾಮನು ಒಡನೆಯೇ ಮೇಲೆದ್ದು ಧನುಸ್ಸಿನ ಪೆಟ್ಟಿಗೆ ಇದ್ದಲ್ಲಿಗೆ ಹೋಗಿ ಮುಚ್ಚಳವನ್ನು ತೆಗೆದು ಧನಸ್ಸನ್ನು ನೋಡಿ ಹೇಳಿದನು, ಪೂಜ್ಯರೇ, ಈ ದಿವ್ಯವಾದ ಧನುರತ್ನವನ್ನು ಮುಟ್ಟಬೇಕೆಂಬ ಅಪೇಕ್ಷೆಯಾಗಿದೆ. ಸ್ಪರ್ಶ ಮಾಡಿದ ನಂತರ ಇದರ ತೋಲನ, ಪೂರಣ, ಶರಸಂಧಾನ ಮುಂತಾದವನ್ನು ಮಾಡಲು ಯತ್ನಿಸುತ್ತೇನೆ. ಬಾಢಂ, ಹಾಗೆಯೇ ಆಗಲಿ ಎಂಬ ಅನುಜ್ಞಾವಚನವು ಜನಕನ ಮತ್ತು ವಿಶ್ವಾಮಿತ್ರರ ಮುಖಾರವಿಂದಗಳಿಂದ ಒಂದೇ ಕಾಲದಲ್ಲಿ ಹೊರಟಿತು. ಆಚಾರ್ಯರಾದ ವಿಶ್ವಾಮಿತ್ರರ ಅನುಜ್ಞೆಯನ್ನು ಪಡೆದು ಶ್ರೀರಾಮನು ಪೆಟ್ಟಿಗೆಯಲ್ಲಿದ್ದ ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದು ನಗುನಗುತ್ತಲೇ ಮೇಲೆತ್ತಿದನು. ಸಾವಿರಾರು ಜನರು ನೋಡುತ್ತಿದ್ದಂತೆಯೇ ಧರ್ಮಾತ್ಮನಾದ ರಘುನಂದನನು ಮಹಾಧನುಸ್ಸಿನ ಒಂದು ತುದಿಯಲ್ಲಿದ್ದ ಶಿಂಜಿನಿಯನ್ನು ಮತ್ತೊಂದು ತುದಿಗೆ ಕಟ್ಟಲು ಮೌರ್ವಿಯನ್ನು ಲೀಲೆಯಿಂದ ಸೆಳೆದನು. ನರಶ್ರೇಷ್ಠನಾದ, ಮಹಾಯಶೋವಂತನಾದ, ವೀರ್ಯವಂತನಾದ ಶ್ರೀರಾಮನು ಮೌರ್ವಿಯನ್ನು ಸೆಳೆದು ಕಟ್ಟಿ ಎಳೆದಾಗ ಆ ಧನಸ್ಸು ಮಧ್ಯಭಾಗಕ್ಕೆ ಸರಿಯಾಗಿ ಮುರಿದು ಕೆಳಗೆ ಬಿದ್ದಿತು. ಧನುರ್ಭಂಜನದಿಂದ ಸಿಡಿಲಿಗೆ ಸಮಾನವಾದ ಘೋರ ನಿನಾದವಾಯಿತು. ಪರ್ವತವು ಸೀಳಿ ಹೋಗುತ್ತಿರುವಾಗ ಭೂಕಂಪವು ಸಂಭವಿಸುವಂತೆ ಈ ಮಹಾಧನುಸ್ಸಿನ ಭಂಜನವಾದಾಗಲೂ ಭೂಕಂಪವಾಯಿತು. ಜನಕ ವಿಶ್ವಾಮಿತ್ರರ ಮತ್ತು ರಾಮ ಲಕ್ಷ್ಮಣರ ಹೊರತಾಗಿ ಜನಕನ ಸಭಾ ಮಂದಿರದಲ್ಲಿದ್ದ ಉಳಿದವರೆಲ್ಲರೂ ಧನುರ್ಭಂಜನದ ಘೋರ ಶಬ್ದವನ್ನು ಕೇಳಿದೊಡನೆಯೇ ಭಯಭ್ರಾಂತರಾಗಿ ಕೆಳಗೆ ಬಿದ್ದರು. ಕೆಲವು ಕ್ಷಣಗಳಾದ ನಂತರ ಮೇಲೆದ್ದು ಕುಳಿತ ಪ್ರಜೆಗಳಿಗೆ ನಿಜ ಸಂಗತಿಯನ್ನು ಹೇಳಿ ಸಂತೈಸಲಾಯಿತು. ಧನುಸ್ಸಿನ ತೋಲನ ಪೂರಣಗಳಲ್ಲಿ ಸಮರ್ಥರಾದವರು ಸಿಕ್ಕಿಯಾರೆ. ಸೀತೆಗೆ ಸ್ವಯಂವರವಾದೀತೆ ಎಂಬ ಜನಕರಾಜನ ಶಂಕೆಯು ಧನುರ್ಭಂಜನದಿಂದ ದೂರವಾಗಲು ಭಯದಿಂದ ವಿಮುಕ್ತನಾದ ವಾಕ್ಯಜ್ಞನಾದ ಜನಕನು ಬದ್ಧಾಂಜಲಿಯಾಗಿ ಮುನಿಪುಂಗವರಾದ ವಿಶ್ವಾಮಿತ್ರರಿಗೆ ಹೇಳಿದನು, ಮಹರ್ಷಿಗಳೇ,
ದಾಶರಥಿಯ ಪರಾಕ್ರಮವೆಷ್ಟೆಂಬುದನ್ನು ನಾನು ಕಂಡೆನು. ನಿಜವಾಗಿಯೂ ಇವನ ಪರಾಕ್ರಮವು ಅದ್ಭುತವಾದುದು, ಅಚಿಂತ್ಯವಾದುದು. ಇವನು ಇಷ್ಟು ಪರಾಕ್ರಮಿ ಎಂಬುದನ್ನು ನಾನು ನಿಶ್ಚಯವಾಗಿಯೂ ಯೋಚಿಸಿರಲಿಲ್ಲ. ನನ್ನ ಪ್ರಿಯಸುತೆಯಾದ ಸೀತೆಯು ಮಹಾಪರಾಕ್ರಮಿಯಾದ ದಶರಥನ ಮಗನಾದ ಈ ರಾಮನನ್ನು ಪತಿಯನ್ನಾಗಿ ವರಿಸಿ ಜನಕ ವಂಶಕ್ಕೆ ಕೀರ್ತಿಯನ್ನು ತರುತ್ತಾಳೆ. ಕೌಶಿಕರೇ, ಸೀತೆಯು ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚಿನವಳು. ವೀರ್ಯಶುಲ್ಕಕ್ಕೆ ವಿನಿಮಯ ರೂಪವಾಗಿ ಇವಳನ್ನು ಮದುವೆ ಮಾಡಿಕೊಡಬೇಕೆಂದಿದ್ದ ನನ್ನ ಪ್ರತಿಜ್ಞೆಯು ಸತ್ಯವಾಯಿತು. ಈ ನನ್ನ ಮಗಳನ್ನು ಈ ಕೂಡಲೇ ರಾಮನಿಗೆ ಕೊಟ್ಟು ಮದುವೆ ಮಾಡಬೇಕಾಗಿದೆ. ಆದುದರಿಂದ ನಿಮ್ಮ ಅನುಮತಿಯನ್ನು ಪಡೆದ ನನ್ನ ಸಚಿವರುಗಳು ಈ ಕೂಡಲೇ ರಥದಲ್ಲಿ ಕುಳಿತು ಅಯೋಧ್ಯೆಗೆ ಪ್ರಯಾಣ ಮಾಡಲಿ. ವಿಪ್ರಶ್ರೇಷ್ಠರೇ, ನಿಮಗೆ ಮಂಗಳವಾಗಲಿ. ಒಡನೆಯೇ ಅನುಮತಿಸಿರಿ. ನನ್ನ ಸಚಿವರು ಅಯೋಧ್ಯೆಗೆ ಹೋಗಿ ಅಲ್ಲಿ ದಶರಥ ರಾಜನನ್ನು ಸಂಧಿಸಿ ವೀರ್ಯಶುಲ್ಕಳಾದ ಸೀತೆಯನ್ನು ರಾಮನಿಗೆ ಕೊಟ್ಟು ವಿವಾಹ ಮಾಡುವ ವಿಷಯವನ್ನು ಮತ್ತು ರಾಮನು ತನ್ನ ಪರಾಕ್ರಮಾಧಿಕ್ಯವನ್ನು ಧನುರ್ಭಂಜನದಿಂದ ಪ್ರದರ್ಶಿಸಿದ ವಿಷಯವನ್ನು ಅವನಿಗೆ ತಿಳಿಸಿ ನಯ ವಿನಯಯುತವಾದ ಮಾತುಗಳಿಂದ ಸಂತೋಷಪಡಿಸಿ ನನ್ನ ಪಟ್ಟಣಕ್ಕೆ ಕರೆತರಲಿ. ರಾಮ ಲಕ್ಷ್ಮಣರು ಮಹರ್ಷಿಗಳಾದ ವಿಶ್ವಾಮಿತ್ರರಿಂದ ಸುರಕ್ಷಿತವಾಗಿ ರಕ್ಷಿಸಲ್ಪಡುತ್ತಿರುವರೆಂಬ ವಾರ್ತೆಯನ್ನು ದಶರಥನಿಗೆ ಹೇಳಲಿ. ಈ ಶುಭ ವಾರ್ತೆಯನ್ನು ಕೇಳಿ ಪರಮ ಪ್ರೀತನಾಗುವ ದಶರಥನನ್ನು ಶೀಘ್ರಗಾಮಿಗಳಾದ ಈ ಸಚಿವರುಗಳು ಕರೆತರಲಿ. ವಿಶ್ವಾಮಿತ್ರರು ಮಂದಸ್ಮಿತರಾಗಿ ತಥಾಸ್ತು, ಹಾಗೆಯೇ ಆಗಲಿ ಎಂದು ರಾಜನ ಪ್ರಾರ್ಥನೆಗೆ ಅನುಮತಿಯನ್ನಿತ್ತರು. ಒಡನೆಯೇ ಧರ್ಮಾತ್ಮನಾದ ಜನಕನು ಅಮಾತ್ಯರನ್ನು ಕರೆಯಿಸಿ ಸಭಾಭವನದಲ್ಲಿ ನಡೆದ ಸಮಾಚಾರವನ್ನು ತಿಳಿಸಲು ಮತ್ತು ಪರಿವಾರದೊಡನೆ ದಶರಥನನ್ನು ಮಿಥಿಲೆಗೆ ಕರೆತರಲು ನಿರೂಪವಿತ್ತು ಅಯೋಧ್ಯೆಗೆ ಕಳುಹಿಸಿಕೊಟ್ಟನು. ಇಲ್ಲಿಗೆ 67ನೆಯ ಸರ್ಗವು ಮುಗಿಯಿತು.